ನಮಸ್ಕಾರ. ವೀಕ್ಷಕ ಬಂಧು ಮಿತ್ರರಿಗೆಲ್ಲ ಆದರದ ಸ್ವಾಗತ. ಇಂದು ಮಂಕುತಿಮ್ಮನ ಕಗ್ಗದ ಮುಂದುವರಿದ ಭಾಗ, ಉಪಶೀರ್ಷಿಕೆ ಏನು ಜೀವನದರ್ಥ, ಅದರ ಮುಂದುವರಿದ ಭಾಗವನ್ನ ಮುಂದುವರಿಸೋಣ. ಒಗಟೆಗೇನಿ ಸೃಷ್ಟಿ ಬಾಳಿನರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು. ಜಗವನಿರವಿಸಿದ ಕೈ ಒಂದಾದೊಡೆ ಏಕಿಂತು ಬಗೆ ಬಗೆಯ ಜೀವಗತಿ. ಮಂಕುತಿಮ್ಮ ಮಂಕುತಿಮ್ಮ ಒಗಟೆಗೆ ಈ ಸೃಷ್ಟಿ ಬಾಳಿನರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು. ಜಗವನಿರವಿಸಿದ ಕೈ ಒಂದಾದೊಡೆ ಏಕಿಂತು ಬಗೆ ಬಗೆಯ ಜೀವಗತಿ. ಮಂಕುತಿಮ್ಮ ಮಂಕುತಿಮ್ಮ. ಹಿಂದಿನ ಪದ್ಯಗಳಲ್ಲಿ ದೇವರ ಅಸ್ತಿತ್ವದ ಬಗ್ಗೆ, ಜೀವನದ ಅರ್ಥ ಏನು ಎಂಬುದರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ವಿವರಣೆ ಇತ್ತು. ಅದರ ಮುಂದಿನ ಭಾಗ ಈಗ. ಈ ಸೃಷ್ಟಿ ಇದೇನು, ಇದು ಒಂದು ಒಗಟೆ ಅಂತ ಅನ್ನಿಸುತ್ತೆ. ಯಾಕೆಂದರೆ ಈ ಚೇತನಾಮಯವಾದಂತಹ ಪ್ರಪಂಚ, ಈ ಸೃಷ್ಟಿಯಲ್ಲಿ ಅಗಣಿತ ಜೀವ ಸಂಕುಲ ಇದೆ. ಇದು ಈ ಜೀವ ಸಂಕುಲನ ಹೇಗಿದೆಪ್ಪ ಅಂದ್ರೆ, ಇದನ್ನು ಒಡೆದು ಬಿಡಿಸುವುದು ತುಂಬಾ ಕಷ್ಟ. ಇದೊಂದು ಒಗಟಿನಂತೆ ಇದೆ. ಯಾವುದೇ ಆದವರು ಒಗಟನ್ನು ಬಿಡಿಸಿ ಅದನ್ನು ಅರ್ಥೈಸಿಕೊಳ್ಳುವುದು ಬಹಳ ಕಷ್ಟವಾದಂಥದ್ದು. ಹಾಗೆ ಈ ಬದುಕು ಅನ್ನುವುದು ಸಹ, ಬದುಕನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಅದನ್ನ ತಿಳಿಸಿ ಹೇಳುವವರು ಯಾರು, ಅದು ಹೇಗೆ ಅನ್ನತಕ್ಕಂತಹ ಅನೇಕ ಪ್ರಶ್ನೆಗಳು ನಮಗೆ ಉದ್ಭವ ಆಗುತ್ತೆ. ಆದ್ರೆ ಈ ಬದುಕು ಎಂಬುದು ಒಂದು ಸಾಗರವಿದ್ದಂತೆ. ಈ ಸಾಗರ ಹೇಗಿದೆ ಅಂದ್ರೆ ಬಹಳ ಆಳವಾದದ್ದು, ಅಗಾಧವಾದ ಆಳವುಳ್ಳದ್ದು, ಬಗೆದಷ್ಟು ತಳ ಕಾಣಿಸದೇನೆ ತಳಮಳ ಹುಟ್ಟಿಸುವಂಥದ್ದು. ಅಂತಹದು ಈ ಬದುಕು. ಈ ಆಳ ಎಷ್ಟಿದೆ ಅಂದ್ರೆ, ಎಷ್ಟು ಬಗೆದಷ್ಟೂ ಸಹ ಹೋಗ್ತಾನೆ ಇರತ್ತೆ. ಈ ಆಳವನ್ನ ಕೆದಕುತ್ತಾ ಹೋದಾಗ ಅದರೊಳಗಡೆಗೆ ಆ ಆಳದಲ್ಲಿ ಇಳಿದಷ್ಟೂ ಭಿನ್ನ ಭಿನ್ನವಾದ, ಚಿತ್ರ ವಿಚಿತ್ರವಾದ, ಊಹಾತೀತವಾದ, ವಿಸ್ಮಯ ಮೂಡಿಸುವಂತಹ ಅನೇಕ ವಿಚಿತ್ರವಾದದ್ದೆಲ್ಲವೂ ನಮಗೆ ಗೋಚರಿಸ್ತಾ ಹೋಗುತ್ತೆ. ನಮ್ಮ ಅರಿವಿಗೆ ಎಟುಕದ ಈ ಸೃಷ್ಟಿಯ ಬಾಳಿನ ಒಂದು ರಹಸ್ಯವನ್ನ ಅರಿತುಕೊಳ್ಳೋದು ಬಹಳ ಕಷ್ಟ. ಅದು ಹೇಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದನ್ನ ಯಾರಾದ್ರೂ ನಮಗೆ ಚೆನ್ನಾಗಿ ಅರಿತುಕೊಂಡವರು, ಎಳೆ ಎಳೆಯಾಗಿ ಬಿಡಿಸಿ ಹೇಳೋರ ಯಾರಾದ್ರೂ ಇದಾರೆಯೇ ಅನ್ನುವ ಭಾವನೆ ನಮ್ಗೆಲ್ಲರಿಗೂ ಬರುತ್ತೆ. ಬೇಕೇ ಬೇಕು ಅಂತ ಅನ್ಸುತ್ತೆ. ಆದ್ರೆ ಯಾರು ನಮಗ್ ಸಿಗ್ತಾರೆ ಅನ್ನುವ ಒಂದು ರೀತಿಯ ಆಶಾಭಾವನೆ ನಮ್ಮಲ್ಲಿ ಇದೆ. ಈ ಜಗತ್ತು ಜಲಚರ, ಭೂಚರ, ಖೇಚರ ಮುಂತಾದ ಅನೇಕ ಬಗೆ ಬಗೆಯ ಬಣ್ಣಿಸದ ಅಸದಳವಾದಂತಹ ಜೀವರಾಶಿಗಳಿಗೆ ಆವಾಸ ಸ್ಥಾನ ಆಗಿದೆ. ಇಂತಹ ಚಿತ್ರ ವಿಚಿತ್ರವಾದಂತಹ ಸೃಷ್ಟಿಯನ್ನು ಮಾಡಿದಂತಹ ಪರಮಾತ್ಮ, ಅವನು ಇಷ್ಟು ವಿಶಿಷ್ಟವಾದ ವಿಶ್ವವನ್ನ ರಚನೆ ಮಾಡಿದ್ದಾನೆ ಅನ್ಬೇಕಾದ್ರೆ ಅವನದು ಕೈ ಒಂದೇನಾ, ಅಥವಾ ಕೈ ಅಂದ್ರೆ ಇಲ್ಲಿ ಒಬ್ಬನೇ ವ್ಯಕ್ತಿನ ಅವನು, ಅಥವಾ ಅದು ಒಂದೇ ಶಕ್ತಿನ ಅನ್ನತಕ್ಕಂತಹ ಅನುಮಾನ ಬರುತ್ತೆ. ಆ ಒಂದೇ ಶಕ್ತಿ ಆಗಿದ್ರೆ ಇಷ್ಟೊಂದು ಜೀವ ತತಿಗಳನ್ನ ನಿರ್ಮಾಣ ಮಾಡುವ ಅವಶ್ಯಕತೆ ಆದ್ರೂ ಏನಿತ್ತು ಅನ್ನುವ ಚಿಂತನಮಥನವನ್ನ ಇಲ್ಲಿ DVಜಿಯವರು ನಡೆಸಿರ್ತಾರೆ. ಇದಕ್ಕೆ ಮುಂದಿನ ಪದ್ಯಗಳಲ್ಲಿ ಮತ್ತೆ ಹೇಳ್ತಾ ಹೋಗ್ತಾರವರು. ಮುಂದಿನ ಪದ್ಯ, ಬದುಕಿಗಾರ್ನಾಯಕರು ಏಕನೋ ಅನೇಕರೋ, ವಿಧಿಯೋ ಪೌರುಷವೋ ಧರ್ಮವೋ ಅಂದಬಲವೋ, ಕುದುರಿಸುವುದೆಂತು ಈ ಅವಸ್ಥೆಯ ಪಾಡು, ಅದಿಗುದಿಯ ಗತಿಗೇನು ಮಂಕುತಿಮ್ಮ ಮಂಕುತಿಮ್ಮ. ಬದುಕಿಗಾರ್ನಾಯಕರು ಏಕನೋ ಅನೇಕರೋ, ವಿಧಿಯೋ ಪೌರುಷವೋ ಧರ್ಮವೋ ಅಂದಬಲವೋ, ಕುದುರಿಸುವುದೆಂತು ಈ ಅವಸ್ಥೆಯ ಪಾಡು, ಅದಿಗುದಿಯೇ ಗತಿಯೇನೋ ಮಂಕುತಿಮ್ಮ ಅದಿಗುದಿಯೇ ಗತಿಯೇನೋ ಮಂಕುತಿಮ್ಮ.
ಭಗವಂತ ಅನಂತ ಜೀವಿಗಳನ್ನೇನೋ ಸೃಷ್ಟಿ ಮಾಡ್ಬಿಟ್ಟ. ಇಂಥ ಅನಂತ ಜೀವಿಗಳ ಸೃಷ್ಟಿಯನ್ನು ಮಾಡಿದ ನಂತರ ಅದರ ಪಾಲನೆ ಆಗಬೇಕು. ಹೀಗೆ ಪಾಲನೆ ಮಾಡತಕ್ಕಂಥವನು ಯಾರು? ಅವನು ಏಕನು ಅನೇಕನು, ಒಬ್ಬನೇ ಒಬ್ಬನು ಹಲವಾರು ಅನ್ನೋ ಚಿಂತನೆ ನಮಗೆ ಒಂದೇ ಬರುತ್ತೆ. ಇದು ಒಂದು ರೀತಿಯ ಕುತೂಹಲ. ಹಾಗೆ ಯೋಚನೆ ಮಾಡ್ತಾ ಹೋದಾಗ ಇಷ್ಟೊಂದು ಅದ್ಭುತವಾದ ಸೃಷ್ಟಿಯನ್ನ, ಇಷ್ಟೊಂದು ದೊಡ್ಡದಾದ ವಿಶಾಲವಾದ ವಿಚಿತ್ರವಾದ ಸೃಷ್ಟಿ ಚೇತನಗಳು ಇಷ್ಟೊಂದಿದೆ, ಇದನ್ನೆಲ್ಲ ಸಾಧನೆ ಮಾಡ್ಬೇಕಾದ್ರೆ ಒಬ್ಬನೇ ಇಂದ ಸಾಧನ, ಹಾಗಾದ್ರೆ ಅನೇಕರಿರಬಹುದಲ್ವಾ ಅನ್ಸತ್ತೆ. ಇನ್ನೊಮ್ಮೆ ಒಬ್ಬನೇ ಇಷ್ಟೊಂದು ಶಕ್ತಿ ಸಾಮರ್ಥ್ಯವುಳ್ಳ ಆ ಪರಮಾತ್ಮ ಅವನೊಬ್ಬನೇ ಇಂದವನ್ನು ನಿಭಾಯಿಸ್ತಿರಬಹುದು ಅನ್ನುವುದು ಸಹ ಅನ್ಸತ್ತೆ. ಆದ್ರೆ ವಿಧಿಯೋ, ಪೌರುಷವೋ ಅಂದ್ರೆ ಪುರುಷ ಶಕ್ತಿಯೋ, ಅಂಧಬಲವೋ, ಧರ್ಮವೋ, ಅಂಧಬಲವೋ ಅಂದ್ರೆ ಮೂಢನಂಬಿಕೆ, ಇವುಗಳ ಮೇಲೇನೇನೆ ಈ ಜಗತ್ತು ನಡೀತಾ ಇದೆಯಾ ಅಂತ ಸಹ ಒಮ್ಮೊಮ್ಮೆ ನಮಗನ್ಸತ್ತೆ. ಆದ್ರೆ ಈ ವ್ಯವಸ್ಥೆ ಇದು ಒಂದು ರೀತಿ ಸರಿಯಾಗಿ ನಮ್ ಕಣ್ಣಿಗೆ ಕಾಣ್ತಿಲ್ಲ, ಅಂದರೆ ಅರ್ಥ ಮಾಡಿಕೊಳ್ಳಕ್ ಆಗ್ತಾ ಇಲ್ಲ. ಇಂಥ ವ್ಯವಸ್ಥೆಯನ್ನ ಸರಿಪಡಿಸಕ್ ಆಗೋದೇ ಇಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಬರೀ ತಳಮಳ ಪಡ್ತಾ ಇರತಕ್ಕಂಥದ್ದೇ ನಮ್ಮ ಅವಸ್ಥೆನ ಅನ್ನತಕ್ಕಂತಹ ಒಂದು ಚಿಂತನೆ ನಮಗೆ ಬಂದೇ ಬರುತ್ತೆ. ಇದು ವಿಮರ್ಶಕವಾಗಿ ಇದೆ. ಇದ್ರ ಬಗ್ಗೆ ನಾವು ವಿಮರ್ಶೆ ಮಾಡುವಂತೆ ಇದೆ. ಇನ್ನು ಮುಂದಿನ ಪದ್ಯದಲ್ಲಿ ಹೀಗೆ ಹೇಳ್ತಾನೆ. ಕ್ರಮ ಒಂದು ಲಕ್ಷ್ಯ ಒಂದುಂಟೇನು ಸೃಷ್ಟಿಯಲಿ, ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು, ಮಮತೆಯುಳ್ಳವನಾತನಾದೊಡೆ ಈ ಜೀವಿಗಳು ಶ್ರಮ ಪಡುವವೇಕಿಂತು ಮಂಕುತಿಮ್ಮ ಕ್ರಮ ಒಂದು ಲಕ್ಷ್ಯ ಒಂದುಂಟೇನು ಸೃಷ್ಟಿಯಲಿ, ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು, ಮಮತೆಯುಳ್ಳವನಾತನಾದೊಡೆ ಈ ಜೀವಿಗಳು ಶ್ರಮ ಪಡುವವೇಕಿಂತು ಮಂಕುತಿಮ್ಮ. ಸೃಷ್ಟಿಯ ರಚನೆಯಲ್ಲಿ ಯಾವುದಾದ್ರೂ ಒಂದು ಕ್ರಮ ಇದೆಯಾ ಅಂದ್ರೆ, ನಿರ್ದಿಷ್ಟವಾದ ರೀತಿಯಲ್ಲಿ ಈ ಕ್ರಮಬದ್ಧವಾಗಿ ಸೃಷ್ಟಿ ಹೀಗೆ ಮಾಡ್ಬೇಕು ಅಂತ ಭಗವಂತ ಮಾಡಿದಾನ? ಈ ಕ್ರಮವಾದ ಸೃಷ್ಟಿನಲ್ಲಿ ಅವನ್ ಏನ್ ಗುರಿ, ಅವನ ಲಕ್ಷ್ಯ ಏನು? ಇವೆಲ್ಲವೂ ನಮಗೆ ಯೋಚನೆಗೆ ಬರುತ್ತೆ. ಪ್ರಶ್ನಾತ್ಮಕವಾದಂತ ಇವೆಲ್ಲವೂ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗಬೇಕು. ಅದರ ಬಗ್ಗೆ ನಮ್ಮ ಮನಸ್ಸು ಹಾಗೆ ಇಲ್ಲಿ DVG ಅವರು, ಕವಿಯವರು ನಮಗೆ ಯಾವ ರೀತಿ ಚಿಂತನೆ ಮಾಡ್ಬೇಕು ಅನ್ನೋದು ಸಹ ಅವರು ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಬಂದಾಗ ಕರ್ತೃವಾದವನ ಮನಸ್ಸು ಭ್ರಮೆಗೆ ಒಳಗಾಗುತ್ತೆ. ಯಾತಕ್ಕೆ? ಕರ್ತೃ ಅಂದ್ರೆ ಕೆಲಸ ಮಾಡ್ತಕ್ಕಂಥವ್ರು. ನಾವೆಲ್ಲರೂ ಕರ್ತೃಗಳು ಅಂದ್ರೆ ಪರಮಾತ್ಮ ನಮ್ಮಲ್ಲಿ ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾನೆ ಅವನು. ಹೀಗ್ ಮಾಡಿಸ್ತಕ್ಕಂಥ ಈ ಪರಮಾತ್ಮನಿಗೆ, ಈ ಸೃಷ್ಟಿಕರ್ತನಿಗೆ ನಮ್ಮ ಮೇಲೆ ಒಂದ್ ಸ್ವಲ್ಪನೂ ಇಷ್ಟಾದ್ರೂ ಕರುಣೆ, ಮಮತೆ ಅನ್ನೋದು ಇಲ್ವೇ ಇಲ್ವಾ ಅಂತ ಅನ್ಸತ್ತೆ. ಯಾಕೆ ಅಂದ್ರೆ ಎಷ್ಟೋ ಜನ ಸಜ್ಜನರು ಎಷ್ಟೋ ಒಳ್ಳೊಳ್ಳೆ ಕೆಲಸ ಮಾಡಿರ್ತಾರೆ, ಎಲ್ಲ ಬೇಕಾದಷ್ಟು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರುತ್ತೆ. ಅಂಥವರೇನೆ ಅನೇಕ ರೀತಿಯ ಸಂಕಷ್ಟಗಳಿಗೆ ಸಿಲುಕಿ ನಲುಗುತ್ತಾರೆ. ಅವರ ಬಾಳು ಇಡೀ ಜಗತ್ತಿನಲ್ಲಿ ಎಷ್ಟೋ ಜನರಿಗೆ ತುಂಬಾ ಸಂಕಟಗಳು, ಬರಬಾರದ ಕಾಯಿಲೆಗಳು, ಹಣಕಾಸಿನ ತೊಂದರೆ, ಬೇರೆ ಅನೇಕ ರೀತಿ ವಿವರಿಸಲು ಅಸಾಧ್ಯವಾದಂತಹ ಕಷ್ಟಗಳಿಂದ ಜನ ಬಳಲ್ತಾ ಇದ್ದಾರೆ. ಹೀಗೆಲ್ಲ ಬಳಲ್ತಾ ಇರ್ಬೇಕಾದ್ರೆ ನಮಗನ್ಸತ್ತೆ, ಏನಪ್ಪಾ ಈ ದೇವ್ರಿಗೆ ಕಣ್ಣಿಲ್ವಾ? ಈ ದೇವ್ರಿಗೆ ಒಂಚೂರು ಮಮತೆ ಅನ್ನೋದೇ ಇಲ್ವಾ? ಇಷ್ಟೊಂದು ಜನ ಇಷ್ಟೆಲ್ಲ ಮಾಡ್ತಿದ್ದಾರೆ, ಇಷ್ಟು ಒಳ್ಳೆ ಜನಕ್ಕೆ ಹಿಂಗೆಲ್ಲ ತೊಂದರೆ ಕೊಡ್ತಾನಲ್ಲ ಇವನು, ಯಾಕೆ ಅಂತ ನಮಗನ್ಸತ್ತೆ. ಆದ್ರೆ ಪರಮಾತ್ಮ ಕರುಣಾಮಯಿ, ಅವನಂತ ಕರುಣಾಳು ಬೇರೆ ಯಾರು ಇಲ್ಲವೇ ಇಲ್ಲ. ಅದೆಲ್ಲ ನಮಗೆ ಅರ್ಥ ಆಗೋದೇ ಇಲ್ಲ. ಯಾಕೆ ಅಂದ್ರೆ ನಮ್ಮ ಕರ್ಮಗಳಿಗೆ ತಕ್ಕಂತೆ ಅವನು ಫಲವನ್ನೇ ಕೊಡ್ತಾನೆ ಹೊರತು ನಮ್ಮೊಳಗೆ ನಿಂತು ಎಲ್ಲವನ್ನು ಮಾಡಿಸುತ್ತಾನೆ. ಉತ್ತಮವಾದ ಪ್ರೇರಣೆಗಳನ್ನು ಕೊಡ್ತಾನೆ ಅವನು. ಪ್ರತಿಯೊಂದು ಹಂತದಲ್ಲೂ ನಮ್ಮ ಹೃದಯದೊಳಗೆ ನಿಂತಿರತಕ್ಕಂತ ಹೃದಯವಾಸಿ ಪರಮಾತ್ಮ ಕ್ಷಣ ಕ್ಷಣಕ್ಕೂ ನಮ್ಮೊಳಗೆ ನಿಂತು ಹೀಗೆ ಮಾಡು, ಹಾಗೆ ಮಾಡು, ಇದು ಒಳ್ಳೆಯದು, ಇದು ಕೆಟ್ಟದ್ದು ಎಂಬ ಸೂಚನೆ ನಿರಂತರವಾಗಿ ಕೊಡುತ್ತಿರ್ತಾನೆ. ದಾರಿ ತೋರಿಸ್ತಿರ್ತಾನೆ, ಕೈ ಹಿಡಿದು ಮುನ್ನಡೆಸ್ತಿರ್ತಾನೆ. ಆದರೆ ಇದ್ಯಾವುದು ನಮಗೆ ಅರ್ಥವಾಗೋದಿಲ್ಲ. ಯಾಕೆ ಅಂದ್ರೆ ನಾವು ಕಷ್ಟಗಳಲ್ಲಿ ಮುಳುಗಿರುತ್ತೇವೆ. ನಮ್ಮ ಸಂಕಷ್ಟಗಳು, ದುಃಖಗಳೇ ನಮಗೆ ಹೆಚ್ಚಾಗುತ್ತೆ ಹೊರತು ಭಗವಂತನ ಕರುಣೆ ಅರ್ಥವಾಗುವುದೇ ಇಲ್ಲ. ಹಾಗಾಗಿ ಭಗವಂತನನ್ನ ನಾವು ಯೋಚನೆ ಮಾಡ್ಬೇಕಾದ್ರೆ ಹೇಳ್ತೀನಿ, ಏನಂತ ಯೋಚನೆ ಮಾಡಿದೀವಿ? ಮಮತೆಯೇ ಇಲ್ಲ ಇವನಿಗೆ,
ಏನಪ್ಪಾ ಅಂತೀವಿ. ಆದ್ರೆ ಅದನ್ನೂ ಸಹ ಪರಮಾತ್ಮ ನಿಂದಾಸ್ತುತಿ ಅಂತ ಸ್ವೀಕರಿಸ್ತಾನಂತೆ. ಅದು ಅವನ ಕರುಣೆ. ಹಾಗಾಗಿ ಭಗವಂತನಲ್ಲಿ ನಾವು ಯಾವುದೇ ಕಾರಣಕ್ಕೂ ನಂಬಿಕೆ ವಿಶ್ವಾಸವನ್ನು ಇಟ್ಟುಕೊಂಡು ಮುಂದುವರಿಯಬೇಕೇ ಹೊರತು ದುಃಖಿತರಾಗಬಾರದು. ಇಂದಿನ ಕರ್ಮದ ಫಲವನ್ನು ನಾವು ಇಂದು ಅನುಭವಿಸುತ್ತಿಲ್ಲ, ಅದು ಮುಂದೆ ಹಿಂದೆ ಮಾಡಿರತಕ್ಕಂತಹ ಕರ್ಮಫಲ ಅದು ನಮ್ಮ ಅರಿವಿಗೆ ಬಾರದೇ ಇರುವಂಥದ್ದು. ಹಾಗಾಗಿ ಎಂದೆಂದಿಗೂ ದುಃಖ ಪಡದೆ, ಪರಮಾತ್ಮನನ್ನು ನಿಂದಿಸದೆ, ಅವನ ನಿಂದನೆಯಾದರೂ ಅದು ಭಕ್ತಿಪೂರ್ವಕವಾಗಿ ನಿಂದಿಸಿದರೆ ಅದು ಅವನು ಸ್ವೀಕರಿಸುತ್ತಾನಂತೆ. ಅದು ಅವನ ನಿಂದಾಸ್ತುತಿ ಎನಿಸಿಕೊಳ್ಳುತ್ತದೆ. ಹಾಗಂತ ನಾವು ಅವನನ್ನು ನಿಂದಿಸುವುದು ಬೇಡ, ಅವನ ಕರುಣೆಗೆ ಪಾತ್ರರಾಗಿರೋಣ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ. ಧನ್ಯವಾದಗಳು.